ಇನ್ನು ಈಗಾಗಲೇ ಆಪರೇಷನ್ ಫುಟ್ಪಾತ್ ಆಗಿದೆ. ಒತ್ತುವರಿ ತೆರವು ಮಾಡಿದ್ದಂತಹ ಜಾಗ, ಆದರೆ ಆ ಜಾಗದಲ್ಲಿಯೇ ಮತ್ತೆ ಅಂಗಡಿಗಳು ತಲೆ ಎತ್ತಿವೆ. ಕಳೆದ ತಿಂಗಳಿನಿಂದ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ನಡೆದಿದೆ. ಎಲ್ಲೆಲ್ಲಿ ಬೀದಿ ಬದಿ ಅಕ್ರಮವಾಗಿ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿತ್ತು ಅದನ್ನ ತೆರವುಗೊಳಿಸಿ ವ್ಯಾಪಾರಿಗಳಿಗೆ ಅಲ್ಲಿಂದ ತೆರವು ಮಾಡಿದ್ರು. ಆದ್ರೆ ಈಗ ನೋಡಿದ್ರೆ ಅಲ್ಲೇ ಅಂಗಡಿಗಳು ಮತ್ತೆ ತಲೆ ಎತ್ತಿದ್ದಾವೆ. ಮಲ್ಲೇಶ್ವರಂನಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ನೆಪದಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಜೋರಾಗಿ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಹೂ, ಹಣ್ಣು, ಬಟ್ಟೆ, ಬಾಳೆಕಂದು ವ್ಯಾಪಾರ ಶುರು ಮಾಡಿದ್ದಾರೆ ವ್ಯಾಪಾರಿಗಳು. ಫುಟ್ಪಾತ್ ತೆರವು ಮಾಡಿ ತಿಂಗಳು ಕಳೀತಾ ಇದ್ದ ಹಾಗೆಯೇ ಮತ್ತೆ ವ್ಯಾಪಾರ ಕೂಡ ಆರಂಭ ಆಗಿದೆ. ನಗರದ ಹಲವು ಕಡೆಗಳಲ್ಲಿ ಫುಟ್ಪಾತ್ ಒತ್ತುವರಿ ಆಗಿರುವ ಹಿನ್ನೆಲೆಯಲ್ಲಿ ಜನರಿಗೆ ಮತ್ತೆ ಸಮಸ್ಯೆ ಶುರುವಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಶುರು ಮಾಡಿದ್ದಾರೆ. ಈ ಹಿಂದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ಸಚಿವರು ಕೂಡ ಹೇಳಿದರು. ಜೊತೆಗೆ ಫುಟ್ಪಾತ್ ಮೇಲಿದ್ದಂತಹ ಅಂಗಡಿಗಳನ್ನು ತೆರವು ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ಈಗ ಫುಟ್ಪಾತ್ ಮೇಲೆ ಮತ್ತೆ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದಾರೆ. ಮಲ್ಲೇಶ್ವರಂನಲ್ಲಿದ್ದೀವಿ. ಮಲ್ಲೇಶ್ವರಂನಲ್ಲಿರುವಂತಹ ಫುಟ್ಪಾತ್ ಮೇಲೆ ವ್ಯಾಪಾರ ಶುರು ಆಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಒಂದು ಹಬ್ಬದ ನೆಪ ಇಟ್ಕೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ವ್ಯಾಪಾರಿಗಳು. ಈ ಹಿಂದೆಯೇ ಸಚಿವರು ಜೊತೆಗೆ GB ಅಧಿಕಾರಿಗಳು ಕೂಡ ತುಂಬ ಕಟ್ಟುನಿಟ್ಟಾಗಿ ಹೇಳಿದರು, ಯಾರೂ ಕೂಡ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಹಾಕಬಾರ್ದು ಅಂತ ಹೇಳಿ ಎಲ್ಲ ಫುಟ್ಪಾತ್ ಮೇಲೆ ಇದ್ದಂತಹ ಎಲ್ಲ ಅಂಗಡಿಗಳನ್ನು ಕೂಡ ತೆರವು ಮಾಡಲಾಗಿತ್ತು. ಆದರೆ ಕೆಲ ದಿನಗಳಷ್ಟೇ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ವ್ಯಾಪಾರಿಗಳು ಕೂಡ ತೆಗೆದಿದ್ರು. ಆದರೆ ಮತ್ತೆ ಈಗ ವ್ಯಾಪಾರವನ್ನು ಶುರು ಮಾಡಿದ್ದಾರೆ. ಫುಟ್ಪಾತ್ ಮೇಲೆ ಅಂಗಡಿ ವ್ಯಾಪಾರ ಇಲ್ಲದೆ ನಮಗೆ ತುಂಬ ನಷ್ಟ ಆಗ್ತಾ ಇದೆ, ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಬೀದಿ ಬದಿ ವ್ಯಾಪಾರಿಗಳು ಹೇಳಿದರು. ಆದರೆ ಓಡಾಡುವಂತಹ ಜನರಿಗೆ ಮಾತ್ರ ತುಂಬ ತೊಂದರೆ ಆಗ್ತಾ ಇದೆ. ಫುಟ್ಪಾತ್ ಮೇಲೆ ಓಡಾಡುವಂತಹ ಜನರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಒಂದು ನಡೆದಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಈ ಜಿಟಿ ಮಳೆಯಲ್ಲಂತೂ ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ. ಎಲ್ಲಿ ಓಡಾಡಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ಯಾಕಂತಂದರೆ ಫುಟ್ಪಾತ್ ಅರ್ಧದವರೆಗೂ ಕೂಡ ಅವರು ಏನು ಹೂ, ಹಣ್ಣು, ಬಟ್ಟೆಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದರೆ ಜನ ಹೇಗೆ ಓಡಾಡೋದು ಅನ್ನುವಂಥದ್ದು ಪ್ರಶ್ನೆ. ಸದ್ಯಕ್ಕಂತೂ ಅಧಿಕಾರಿಗಳು ಕೂಡ ಫುಟ್ಪಾತ್ ಮೇಲಿದ್ದಂತಹ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. ಯಾರೂ ಕೂಡ ವ್ಯಾಪಾರವನ್ನು ಮಾಡಬೇಡಿ ಅನ್ನುವಂಥದ್ದನ್ನು ಪದೇ ಹೇಳ್ತಾ ಇದ್ದಾರೆ. ಆದರೆ ಈಗ ಮತ್ತೆ ಹಬ್ಬದ ನೆಪ ಇಟ್ಕೊಂಡು, ವರಮಹಾಲಕ್ಷ್ಮಿ ಹಬ್ಬದ ನೆಪ ಇಟ್ಕೊಂಡು ಈಗ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ಹೂ, ಹಣ್ಣು, ತರಕಾರಿ ಜೊತೆಗೆ ಬಟ್ಟೆ ಎಲ್ಲ ವ್ಯಾಪಾರವೂ ಕೂಡ ಎಂದಿನಂತೆ ನಡೀತಾ ಇದೆ. ಅಂದರೆ ಕೆಲ ದಿನ ಮಾತ್ರ ಬ್ರೇಕ್ ಹಾಕಲಾಗಿತ್ತು. ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ವ್ಯಾಪಾರವನ್ನು ಸ್ಥಗಿತಗೊಳಿಸಿದರು. ಆದರೆ ಮತ್ತೆ ಈಗ ವ್ಯಾಪಾರವನ್ನು ಶುರು ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.